ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವಂತಹ ಈ ದೇವಸ್ಥಾನವೇ ಮುರುಡೇಶ್ವರ ದೇವಸ್ಥಾನ. ಈ ಪವಿತ್ರ ಸ್ಥಳದಲ್ಲಿಯೇ ರಾವಣನು ಬಾಲಗಣೇಶನ ಕೈಯಲ್ಲಿ ಶಿವನ ಆತ್ಮಲಿಂಗವನ್ನು ನೀಡಿದನು. 3 ಕಡೆಗಳಿಂದ ಅರಬ್ಬಿ ಸಮುದ್ರಗಳಿಂದ ಕೂಡಿದ್ದು ಈ ದೇವಾಲಯದಲ್ಲಿ ಶಿವನ ಆತ್ಮಲಿಂಗವನ್ನು ನಾವು ನೋಡಬಹುದು. ಈ ಮುರುಡೇಶ್ವರವು ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವೂ ಆಗಿದೆ. ಈ ಸುಂದರವಾದ ದೇವಾಲಯದ ಪ್ರಾಂಗಣದಲ್ಲಿ ನಾವು ಬಂದರೆ ಈ ಸುಂದರವಾದ ರಾಜಗೋಪುರದ ಮೂಲಕ ಶಿವನ ಆ ಮೂರ್ತಿಯನ್ನು ನೋಡಲು ಹೋಗಬೇಕಾಗುತ್ತದೆ. ಗೋಪುರದ ಪ್ರವೇಶದ್ವಾರದಲ್ಲಿ ನಮಗೆ ಈ 2 ದೊಡ್ಡ ಆನೆಗಳು ಸ್ವಾಗತವನ್ನು ನೀಡುತ್ತವೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ದೇವಸ್ಥಾನ 16ನೇ ಶತಮಾನದಲ್ಲಿ ತುಳುವ ಸಾಮ್ರಾಜ್ಯದ ರಾಜನಿಂದ ನಿರ್ಮಿಸಿದ ಒಂದು ದೇವಸ್ಥಾನ. ಈ ಮಂದಿರದಲ್ಲಿ ನಾವು ಶಿವನ ಆತ್ಮಲಿಂಗ 5 ತುಣುಕುಗಳಾಗಿದ್ದು ಮತ್ತು 1 ತುಣುಕನ್ನು ಈ ಮಂದಿರದ ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗಿ ಪೂಜೆ ನೆರವೇರಿಸಲಾಗುವುದನ್ನು ನಾವಿಲ್ಲಿ ಕಾಣಬಹುದು. ಮುಂದೆ ವಿಡಿಯೋದಲ್ಲಿ ನಾನು ಎಲ್ಲವನ್ನು ಹೇಳ್ತೀನಿ. ಆತ್ಮಲಿಂಗ ಹೇಗೆ ತುಂಡಾಯಿತು, ಎಷ್ಟು ತುಂಡು ಆಯಿತು, ಎಲ್ಲಿ ಆ ತುಂಡುಗಳು ಇದ್ದಾವೆ, ಯಾವ ಥರ ಹೆಸರಿನಿಂದ ಈಗ ಅವು ಪೂಜಿಸಲ್ಪಡುತ್ತಿದ್ದೇವೆ ಅಂತ ಎಲ್ಲ ಹೇಳ್ತೀನಿ. ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ. ಬನ್ನಿ ರಾಜಗೋಪುರ ಕಡೆನೂ ಸ್ವಲ್ಪ ಹೋಗಿ ಬರೋಣ. ಮುರುಡೇಶ್ವರದಲ್ಲಿರುವ ಈ ದೇವಾಲಯದ ಗೋಪುರವು ಅದರ ಹೆಸರೇ ಸೂಚಿಸುವಂತೆ ಮುರುಡೇಶ್ವರದ ರಾಜನಿದ್ದಂತೆ, ಅಂದರೆ ರಾಜಗೋಪುರ. ರಾಜಗೋಪುರದಲ್ಲಿ 20 ಮಹಡಿಗಳಿದ್ದು ಜನರು 249 ಅಡಿ ಲಿಫ್ಟ್ಗಳನ್ನು ಬಳಸುವ ಮೂಲಕ ಗೋಪುರದ ಮೇಲ್ಭಾಗವನ್ನು ತಲುಪಬಹುದು. ಬನ್ನಿ ಇವಾಗ ಲಿಫ್ಟಲ್ಲಿ ಹೋಗಿ ಬರೋಣ. ಈ 20 ಮಹಡಿಯಲ್ಲಿ 18ನೇ ಮಹಡಿವರೆಗೂ ಲಿಫ್ಟಲ್ಲಿ ಹೋಗ್ಬೋದು. ಪ್ರತಿಯೊಬ್ಬರಿಗೆ ಒಂದೊಂದು ಟಿಕೆಟ್ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಂದೊಂದು ಲಿಫ್ಟಲ್ಲಿ 8 ಜನಕ್ಕೆ ಮಾತ್ರ ಅಲೋ ಮಾಡೋದು. ಸೊ ಜಾಸ್ತಿ ಜನನ ಅವ್ರು ಕರ್ಕೊಂಡು ಹೋಗೋದಿಲ್ಲ. ಜಾಸ್ತಿ ಹೋಗ್ತೀನಿ ಅಂದರು ಇಲ್ಲ, ನೆಕ್ಸ್ಟ್ ವೇಟ್ ಮಾಡಿ ನೆಕ್ಸ್ಟ್ ಟ್ರಿಪ್ಪಿಗೆ ಬರಬೇಕು. ಸೊ ವೇಟ್ ಮಾಡಿ, ಅಲ್ಲಿನ ಎಲ್ಲ ವ್ಯೂಸನ್ನು ತೋರಿಸ್ತೀನಿ ನಿಮಗೆ. ಈ ರಾಜಗೋಪುರದ ಲಿಫ್ಟ್ ಬಳಸಿ ಮೇಲ್ಗಡೆ ಬಂದು ಕೊನೆಯ ಮಾಡಿಯಿಂದ ನಿಂತು ನೋಡಿದರೆ ನಾವು ಸಂಪೂರ್ಣ ಮುರುಡೇಶ್ವರ ಸೌಂದರ್ಯವನ್ನು ಸಹ ನಾವು ಸವಿಯಬಹುದು. ಗೋಪುರದ ಇಷ್ಟು ಮೇಲ್ಗಡೆ ನಾವು 18ನೇ ಅಂತಸ್ತಿನಲ್ಲಿ ಬಂದು ನೋಡಿದರೆ ಇಲ್ಲಿ ದೊಡ್ಡದಾಗಿರೋದಂಥ ಶಿವನ ಮೂರ್ತಿಯನ್ನು ಸಹ ನಾವು ಹತ್ತಿರದಲ್ಲೇ ನೋಡ್ಬೋದು. ಆ ಥರ ಒಂದು ವ್ಯೂ ಇರುತ್ತೆ. ಕಂದುಕಗಿರಿ ಶಿಖರದಲ್ಲಿ ನೆಲೆಸಿರುವಂತಹ ಮುರುಡೇಶ್ವರ ದೇವಾಲಯ ಮತ್ತು ರಾಜಗೋಪುರ ಮುರುಡೇಶ್ವರದ ಪ್ರಮುಖ ಆಕರ್ಷಣವಾಗಿದೆ. ಈ ದೇವಾಲಯವು 3 ಕಡೆಗಳಿಂದಲೂ ಅರೇಬಿಯನ್ ಸಮುದ್ರದಿಂದ ಸುತ್ತುವರೆದಿದೆ. ಸೊ ನೋಡೋಣ ಮುಂದೆ ವಿಡಿಯೋನಲ್ಲಿ ಗುಡಿ ಎಲ್ಲ ಹೋಗೋಣ. ಸೊ ಇವಾಗ ಈ ಶಿವನ ಮೂರ್ತಿಯನ್ನು ನೋಡೋಕೆ ಹೋಗ್ತಿದ್ದೀನಿ. ಸೊ ನಿಮಗೂ ತೋರಿಸ್ತಿದ್ದೀನಿ ಅಲ್ಲಿ ಯಾವ ರೀತಿ ಇದೆ ಏನು ಅಂತೇಳಿ. ಆ ಶಿವನ ಮೂರ್ತಿ ಕೆಳಗಡೆನೇ ಒಂದು ಲಿಂಗು ಇದೆ. ಅಲ್ಲಿ ಒಂದು ಗುಡಿಯಲ್ಲಿ ದರ್ಶನ ಮುಗಿಸ್ಕೊಂಡು ಸೈಡಿಗೆ ಅಲ್ಲಿ ಶಿವನ ಕೆಳಗಡೆನೇ ಒಂದು ಮ್ಯೂಸಿಯಂ ಟೈಪ್ ಇದೆ. ಅಂದರೆ ಈ ದಂತಕಥೆಯ ಪ್ರಕಾರ ಯಾವ ರೀತಿ ಇದು ಯಾವ ಥರದಲ್ಲಿ ಇದು ಒಂದು ಮುರುಡೇಶ್ವರ ಸ್ಥಾಪನೆ ಆಯಿತು, ಲಿಂಗಗಳು ಹೇಗೆ ಸ್ಥಾಪನೆ ಆಯಿತು, ರಾವಣ ಮತ್ತು ಗಣೇಶನ ನಡುವೆ ನಡೆದ ಸಂವಾದ ಎಲ್ಲದೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ನಿಮ್ಗೆ ಅಲ್ಲಿ ಹೋಗಿ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ನೀವು ನೋಡ್ತಿರುವಂತಹ ಈ ಶಿವನ ಪ್ರತಿಮೆಯು ಸುಮಾರು 123 ಅಡಿ ಎತ್ತರವನ್ನು ಹೊಂದಿದೆ. ಈ ಪ್ರತಿಮೆಯನ್ನು ನಿರ್ಮಿಸಲು ಸರಿಸುಮಾರು 2 ವರ್ಷಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತೇಳಿ ಇಲ್ಲಿ ಹೇಳಲಾಗುತ್ತದೆ. ಶಿವನ ಈ ಪ್ರತಿಮೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದು ಸಾರ್ವಕಾಲಿಕವಾಗಿ ಪ್ರತಿಮೆಯು ಯಾವಾಗಲೂ ಹೊಳೆಯುತ್ತಿರುವಂತೆ ನಿರ್ಮಿಸಲಾಗಿದೆ. ಮುರುಡೇಶ್ವರ ದೇವಸ್ಥಾನವು ಕರ್ನಾಟಕದ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಆಧುನಿಕ ಮತ್ತು ಸಾಂಪ್ರದಾಯಿಕ ವಾಸ್ತುಶಿಲ್ಪದ ಮಿಶ್ರಣವನ್ನು ಹೊಂದಿದೆ. ಈ ಶಿವನ ಪ್ರತಿಮೆಯನ್ನು ಕಾಶಿನಾಥ ಎಂಬಾತ ನಿರ್ಮಿಸಿದ್ದು, RN ಶೆಟ್ಟಿ ಎಂಬ ಉದ್ಯಮಿ ದೇವಾಲಯ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರವನ್ನು ನೀಡಿದ್ದಾರೆ. ಬನ್ನಿ ಇವಾಗ ಮ್ಯೂಸಿಯಂ ಅಂತ ಹೇಳಿದ್ನಲ್ಲ, ಭೂ ಕೈಲಾಸ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಟಿಕೆಟ್ ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಚೇಂಜ್ ಇಟ್ಕೊಂಡು ಹೋಗಿ. 20 ರೂಪೀಸ್ ಅಂತಾರ ನೋಟಲ್ಲಿ ಭಾಳನೇ ಸತಾಯಿಸ್ತಾರೆ ಚೇಂಜ್ ಕೊಡೋದಕ್ಕೆ. ಸೊ ಒಳಗಡೆ ಹೋಗೋಣ, ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೋರಿ. ರಾವಣನು ಶಿವನ ಆ ಒಂದು ಆತ್ಮಲಿಂಗದ ಸಲುವಾಗಿ ಹಲವಾರು ತರಹದ ಕಷ್ಟಗಳನ್ನು ಅನುಭವಿಸಿ ತಪಸ್ಸನ್ನು ಮಾಡಿ ಕೊನೆಗೆ ರಾವಣನು ಶಿವನ ಆ ಆತ್ಮಲಿಂಗವನ್ನು ಶಿವನಿಂದ ಪಡೆಯುತ್ತಾನೆ. ರಾವಣನು ಲಂಕ ತಲುಪುವ ಮೊದಲು ಅದನ್ನು ನೆಲದ ಮೇಲೆ ಇಟ್ಟುಕೊಳ್ಳಬಾರದು ಎಂಬ ಷರತ್ತಿನ ಮೇಲೆ ಶಿವನಿಂದ ಆತ್ಮಲಿಂಗವನ್ನು ಸಂಪಾದಿಸಿದನು. ರಾವಣನು ಅನೈತಿಕತೆಯಿಂದ ಶಕ್ತಿಶಾಲಿಯಾಗಿ ದೇವತೆಗಳನ್ನು ಆಳುವುದು ದೇವತೆಗಳಿಗೆ ಇಷ್ಟವಿರಲಿಲ್ಲ. ಹೇಗಾದರೂ ಮಾಡಿ ರಾವಣನ ಕೈಯಲ್ಲಿರುವಂತಹ ಆತ್ಮಲಿಂಗವನ್ನು ನೆಲಕ್ಕಿಡುವಂತೆ ಮಾಡಲು ದೇವತೆಗಳು ಒಂದು ಐಡಿಯಾವನ್ನು ರೂಪಿಸುತ್ತಾರೆ. ಆ ಐಡಿಯಾ ನಿಮ್ಗೆ ಹೇಳ್ತೀನಿ. ದೇವತೆಗಳು ಗಣೇಶನ ಬಳಿ ಬಂದು ರಾವಣನು ಶಿವನ ಆತ್ಮಲಿಂಗವನ್ನು ಪಡೆದುಕೊಂಡಿರುವುದರ ಬಗ್ಗೆ ಮತ್ತು ಅದನ್ನು ಹಿಂಪಡೆಯಲು ಕೇಳಿಕೊಳ್ಳುತ್ತಾರೆ. ದೇವತೆಗಳ ಕೋರಿಕೆಯ ಮೇರೆಗೆ ಗಣೇಶನು ಹುಡುಗನ ರೂಪದಲ್ಲಿ ವೇಷ ಧರಿಸಿ ರಾವಣನಿಂದ ಆತ್ಮಲಿಂಗವನ್ನು ಪಡೆಯಲು ಉಪಾಯ ಮಾಡುತ್ತಾನೆ. ರಾವಣನು ಸಂಧ್ಯಾ ವಂದನೆ ಮಾಡಲೆಂದು ಅಂದುಕೊಂಡಾಗ ರಾವಣ ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ಬ್ರಾಹ್ಮಣ ಬಾಲಕನ ವೇಷ ಧರಿಸಿದ್ದ ಗಣೇಶನ ಕೈಗೆ ನೀಡುತ್ತಾನೆ. ನೀಡಿದ ತಕ್ಷಣ ಈ ಲಿಂಗವನ್ನು ನಾನು ಬರುವವರೆಗೆ ನೆಲದ ಮೇಲೆ ಇಡಬಾರದೆಂದು ಹೇಳುತ್ತಾನೆ. ರಾವಣನು ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುವಷ್ಟರಲ್ಲಿ ಗಣೇಶನು ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುತ್ತಾನೆ. ಆ ಸ್ಥಳವೇ ಗೋಕರ್ಣ. ರಾವಣನು ಬಂದು ನೋಡಿದಾಗ ಆತ್ಮಲಿಂಗ ಆವಾಗಲೇ ನೆಲದಲ್ಲಿ ಸ್ಥಿರವಾಗಿತ್ತು. ರಾವಣನು ಬಾಲಕನ ಮೇಲಿನ ಕೋಪದಲ್ಲಿ ಲಿಂಗವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಪ್ರಯತ್ನ ಬಲದಿಂದ ಆತ್ಮಲಿಂಗ ಮುರಿದು ಹೋಗುತ್ತದೆ. ಈ ಮುರಿದಂತಹ ಲಿಂಗದ ತುಣುಕುಗಳು ಗೋಕರ್ಣದ ಸುತ್ತ ಹರಡಿಕೊಳ್ಳುತ್ತವೆ. ಮುಖ್ಯ ಆತ್ಮಲಿಂಗವೆಂದರೆ ಮಹಾಬಲೇಶ್ವರದ ಆತ್ಮಲಿಂಗ ಗೋಕರ್ಣದಲ್ಲಿರುವುದು. ಉಳಿದ 4 ಆತ್ಮಲಿಂಗಗಳೆಂದರೆ ಸಜ್ಜೇಶ್ವರ, ಧರೇಶ್ವರ, ಗುಣವಂತೇಶ್ವರ ಮತ್ತು ಆತ್ಮಲಿಂಗಕ್ಕೆ ಓದಿಸಿದ ಬಟ್ಟೆ ಈ ಪವಿತ್ರ ಮುರುಡೇಶ್ವರದಲ್ಲಿ ಬಂದು ಬಿದ್ದಿತು ಎನ್ನುವ ಉಲ್ಲೇಖವಿದೆ. ಸೊ ಇದಿಷ್ಟು ನೀವು ನೋಡಿದ್ದೆಲ್ಲ ಈ ಮುರುಡೇಶ್ವರ ಹೇಗೆ ಹುಟ್ಟಿಕೊಂಡಿತ್ತು ಅನ್ನೋದ್ರ ಬಗ್ಗೆ. ಸೊ ಇವಾಗ ಗುಡಿ ಬಗ್ಗೆ ಅಂತ ತಿಳ್ಕೊಂಡ್ರಿ. ಸೊ ಈಗ ನಮ್ಗೆ ಬೀಚಲ್ಲಿ ಆಟ ಆಡ್ಬೇಕಂತ ಭಾಳ ಮನಸ್ಸಾಗ್ತಿದೆ. ಸೊ ಅರಬ್ಬಿ ಸಮುದ್ರ ಕಡೆಗೆ ಹೋಗೋಣ, ಮಸ್ತ್ ಸಮುದ್ರದಲ್ಲಿ ಈಜಾಡೋಣ. ಸೊ ಬೀಚ್ಗೆ ಎಂಟ್ರಿ ಆಗಬೇಕಂದ್ರೆ ಬರೋ ದಾರಿಯಲ್ಲಿ ನಿಮಗೆ ಡ್ರೆಸ್ಗಳು ಸಿಗುತ್ತೆ. ಅಂದರೆ ಟೀ ಶರ್ಟ್ಸ್ ಆಗಲಿ, ಶಾರ್ಟ್ಸ್ ಆಗಲಿ ಎಲ್ಲ ವೆರೈಟಿ ಸಿಗುತ್ತೆ. ಸೊ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ಮನೆಯಿಂದ ತಂದಿಲ್ಲ ಅಂತಂದರು. ಈ ಮುರುಡೇಶ್ವರನಲ್ಲಿಯೂ ಈ ಬೀಚ್ನಲ್ಲಿ ನೋಡ್ತಿರೋ ಹಾಗೆ ವಾಟರ್ ಸ್ಪೋರ್ಟ್ಸ್ ಭಾಳನೇ ಇದೆ. ಸೊ ಇದೂ ಅಲ್ಲದೆ ನೀವು ಇನ್ನೂ ಜಾಸ್ತಿ ಬೇಕಂದರೆ ಸ್ಕೂಬಾ ಡ್ರೈವಿಂಗ್ ಹೋಗ್ಬೋದು. ಸೊ ಅಂಡರ್ ವಾಟರ್ದು ಇದರಲ್ಲಿ ಸ್ಕೂಬಾ ಡ್ರೈವಿಂಗು. ಸೊ ಇಲ್ಲಿಂದ ನೇತ್ರಾಣಿ ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಇದೆಲ್ಲ ಅಂಡರ್ ವಾಟರ್ ಸಮುದ್ರದಲ್ಲಿ ಎಲ್ಲ ನೀವು ನೋಡ್ಬೋದು ಇನ್ ಕೇಸ್ ನೀವು ಮಾಡೋ ಹಾಗಿದ್ರೆ. ನಮಗೆ ಟೈಮ್ ಇದ್ದಿಲ್ಲ, ಸೊ ನಾವು ನೋಡೋಕ್ಕೂ ಹೋಗಿಲ್ಲ, ಕೇಳೋಕ್ಕೂ ಹೋಗಿಲ್ಲ ಅಲ್ಲಿ ಪ್ರೈಸ್ ಎಲ್ಲ. ಸ್ನೇಹಿತರೆ, ನಾವು ಮಾತ್ರ ಇಲ್ಲಿ ಬೀಚಲ್ಲಿ ನಾನು, ಸೂರಿ, ರಮೇಶು ಫುಲ್ಲು ಬೀಚಲ್ಲಿ ಎಗರಾಡಿ ಫುಲ್ಲು ಟಯರ್ಡಾಗಿ ಫುಲ್ಲು ಖುಷಿಯಲ್ಲಿನೂ ಇದ್ದೀವಿ, ಫುಲ್ ಟಯರ್ಡ್ನೆಸ್ಸೂ ಜಾಸ್ತಿ ಇದೆ. ಸೊ ನಾವೀಗ ಮುರುಡೇಶ್ವರದಿಂದ ಗೋಕರ್ಣಕ್ಕೆ ಹೋಗಬೇಕು. ಸೊ ಗೋಕರ್ಣದಲ್ಲಿ ಈ ದಿನ ಅಲ್ಲೇ ಸ್ಟೇ ಮಾಡಿ ನಾಳೆ ಗೋಕರ್ಣ ಒಂದು ಸ್ವಲ್ಪ ನೋಡಿಕೊಂಡು ವಾಪಸ್ ನಮ್ಮ ಊರಿಗೆ ರಾಯಚೂರಿಗೆ ನಾವು ಹೋಗಬೇಕು. ಸೊ ನಿಮ್ಗೆ ನಾಳೆ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಗೋಕರ್ಣ ಬಗ್ಗೆ ಹೇಳ್ಕೊ ಅಂತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ದಿನ ನಾವು ಗೋಕರ್ಣದಲ್ಲಿದ್ದೀವಿ. ನಿಮಗೂ ಗೋಕರ್ಣ ತೋರಿಸ್ತಿದ್ದೀನಿ.
ಸೊ ಈಗ ಫುಲ್ ಹೊಟ್ಟೆ ಹಸ್ದಿದೆ. ಸೊ ಬ್ರೇಕ್ಫಾಸ್ಟ್ ಹುಡ್ಕೋ ಅಂತ ಹೋಗ್ತಿದ್ದೀವಿ ಎಲ್ಲಿಯಾದರೂ ಅಂತಲ್ಲಿ. ಫೈನಲಿ ಒಂದು ಒಳ್ಳೆ ಭಟ್ರು ಹೋಟೆಲಲ್ಲಿ ಇಡ್ಲಿ ಪೂರಿ ಎಲ್ಲ ಸಖತ್ತಾಗಿ ತಿಂದು ಬನ್ಸು ಸತ ಟ್ರೈ ಮಾಡಿದ್ವಿ. ಸೊ ತಿಂದು ಈಗ ದೇವಸ್ಥಾನ ಕಡೆ ಹೋಗ್ಬೇಕಂತ ಹೋಗ್ತಿದ್ವಿ. ಗೋಕರ್ಣಕ್ಕೆ ಗೋಕರ್ಣ ಎಂದು ನೇಮ್ ಹೆಂಗೆ ಬಂತು ಅಂದರೆ, ಒಮ್ಮೆ ಬ್ರಹ್ಮದೇವನು ಶಿವನನ್ನು ಪಾತಾಳಕ್ಕೆ ಕಳಿಸಿದ್ದನು. ಆಗ ಶಿವನು ಗೋವಿನ ಕಿವಿಯಿಂದ ಕಾಣಿಸಿಕೊಂಡನು. ಅದಕ್ಕಾಗಿಯೇ ಗೋ ಎಂದರೆ ಹಸು, ಕರ್ಣ ಎಂದರೆ ಕಿವಿ ಎಂದರ್ಥ. ಈ 2 ಅಕ್ಷರವನ್ನು ಒಟ್ಟಿಗೆ ಸೇರಿಸಿ ಗೋಕರ್ಣ ಎಂದು ಕರೆಯಲಾಗಿದೆ. ಈಗ ನಾವು ಮುಖ್ಯ ಆತ್ಮಲಿಂಗವಾಗಿರತಕ್ಕಂತಹ ಮಹಾಬಲೇಶ್ವರ ದೇವಸ್ಥಾನದ ಆತ್ಮಲಿಂಗದ ಕಡೆಗೆ ಹೋಗ್ತಿದ್ದೀವಿ. ಸೊ ಒಳಗಡೆ ನಾನು ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ತೋರಿಸ್ಬೇಕಂತೇಳಿ. ಒಳಗಡೆ ನಂಗೆ ಗೊತ್ತಿಲ್ಲ ಅವ್ರು ಅಲೋ ಮಾಡ್ತಾರೋ ಇಲ್ಲ ಅಂತೇಳಿ. ಇನ್ ಕೇಸ್ ದೇ ಅಲೋ ಮಾಡಿದರೆ ನಾನು ನಿಮಗೆ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ನೀವು ಈ ದೇವಸ್ಥಾನದಲ್ಲಿ ಹೋಗಿ ಆತ್ಮಲಿಂಗವನ್ನು ಮುಟ್ಟಿ ದರ್ಶನ ಮಾಡಬೇಕು ಅಂತಂದರೆ ಕಂಪಲ್ಸರಿ ನೀವು ಪಂಜೆಯನ್ನು ಉಟ್ಕೊಂಡು ಬರಲೇಬೇಕು. ಪಂಜೆ ಇಲ್ಲ ಅಂತಂದರೆ ನಿಮ್ಗೆ ಅಲೋನೇ ಮಾಡೋದಿಲ್ಲ. ನಾವು ಪ್ಯಾಂಟ್ ಹೋಗ್ತೀನಿ, ಶರ್ಟ್ ಮೇಲೆ ಹೋಗ್ತೀನಿ ಅಂದರೆ ಅಲೋ ಮಾಡೋದೇ ಇಲ್ಲ ದೇವಸ್ಥಾನದಲ್ಲಿ. ಮಹಾನ್ ಶಕ್ತಿಯನ್ನು ಹೊಂದಿರುವ ಶಿವನಿಗೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳು ಇವೆ. ಅಂತಹ ವಿಶೇಷ ಕಥೆ ಪುರಾಣಗಳಿಂದ ಸ್ಥಾಪಿಸಲಾದ ದೇವಾಲಯವೇ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ. ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಗೋಕರ್ಣವು ದೇವತೆಗಳು ವಾಸವಿರುವ ಪವಿತ್ರ ಭೂಮಿ. ಇಲ್ಲಿ ಶಿವನಿಗೆ ಸಂಬಂಧಿಸಿದ ಮಹಾನ್ ದೇವಾಲಯವಿರುವುದು ಕಾಣಬಹುದು. ಶಾಸ್ತ್ರೀಯ ದ್ರಾವಿಡ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯವು ಮೊದಲು ಕ್ರಿಸ್ತಶಕ 345 ನಡುವೆ ಆಳ್ವಿಕೆ ನಡೆಸಿದ ಕದಂಬ ರಾಜವಂಶದ ಮಯೂರ ಶರ್ಮನು ನಿರ್ಮಿಸಿದನು. ಇವರ ನಂತರ ಈ ದೇವಾಲಯ 7ನೇ ಶತಮಾನಗಳ ಇತಿಹಾಸವನ್ನು ಸಹ ಒಳಗೊಂಡಿದೆ. ರಾಣಿ ಚೆನ್ನಮ್ಮ ಮತ್ತು ಅವಳ ಮಗ ಸೋಮಶೇಖರ ನಾಯಕ ಕೆಲಾಡಿ ಕ್ರಿಸ್ತಶಕ 1653ರಿಂದ 1671 ಕಾಲದಲ್ಲಿ ಆಳುತ್ತಿದ್ದರು ಎಂದು ಹೇಳಲಾಗುತ್ತದೆ. ನಂತರ ದಿನಗಳಲ್ಲಿ ವಿಜಯನಗರದ ಅರಸರು ಆಳಿದರು. ಅಂದಿನಿಂದ ವಿಜಯನಗರ ಕಾಲಕ್ಕೆ ಸೇರಿದ್ದು ಎಂದು ಸಹ ಈ ದೇವಾಲಯವನ್ನು ಹೇಳಲಾಗುತ್ತದೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಇದು ಒಂದು ಆತ್ಮಲಿಂಗವನ್ನು ಮುಟ್ಟಿ ದರ್ಶನ ಮಾಡೋ ಸಲುವಾಗಿ ಎಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರೆ. ಸೊ ಮುಟ್ಟಿ ದರ್ಶನವನ್ನು ಪಡೆದುಕೊಳ್ಳೋ ಸಲುವಾಗಿ ಒಳಗಡೆ ಹೋಗ್ತಿದ್ದೀವಿ. ಸೊ ಎಲ್ಲ ಅಂದ್ಕೊಂಡ ಹಾಗೆ ಇವತ್ತಿಗೆ ಟ್ರಿಪ್ಪು ಎಂಡ್ ಆಯಿತು. ಈಗ ಸಮಯ 9:30 ಆಗಿದೆ. ಸೊ ಈ ರಾತ್ರಿ 12 ಗಂಟೆಗೆಲ್ಲ ವಾಪಸ್ ನಮ್ಮ ಊರಲ್ಲಿ ನಾವು ಇರ್ತೀವಿ. ಸೊ ಈ ಒಂದು 7 ದಿನ ಏನು ಬಂದಿದ್ವಲ್ಲ ಟ್ರಿಪ್ಪು, ಎಲ್ಲ ಚಿಕ್ಕಮಂಗ್ಳೂರಿಂದ ಇಟ್ಕೊಂಡು ಇಲ್ಲಿವರೆಗೂ ಎಲ್ಲ ಪ್ಲೇಸಸ್ನ ನೋಡಿ ಎಲ್ಲ ಪ್ಲೇಸಸ್ ಆದಷ್ಟು ಕವರ್ ಮಾಡಿದ್ದೀವಿ. ಸೊ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲ ಪ್ಲೇಸಸ್ಗಳಿಗೂ ನಾವು ಕೆಲವೊಂದು ಪ್ಲೇಸಸ್ಗಳನ್ನ ಬಿಟ್ಟಿದ್ದೀವಿ, ಹೋಗೋಕ್ಕಾಗಿಲ್ಲ. ಸೊ ಈಗ ವಾಪಸ್ ಮತ್ತೆ ಊರಿಗೆ ಹೋಗ್ಬೇಕಂದ್ರೆ ಒಂಥರ ಬೇಜಾರು. ಈ ಎಲ್ಲ ಪ್ಲೇಸಸ್ಗಳು, ಈ ಸಮುದ್ರ ಅಂದರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ. ಸೊ ಇದನ್ನು ಬಿಟ್ಟು ಹೋಗ್ಬೇಕಂದ್ರೆ ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮ ಗೂಡಿಗೆ ನಾವು ಮತ್ತೆ ವಾಪಸ್ ಮರಳಬೇಕು. ಸೊ ನೋಡೋಣ, ಮತ್ತೆ ಮುಂದೆ ಫ್ಯೂಚರ್ನಲ್ಲಿ ನಾವು ಬರ್ಬೋದು, ಹೆಂಡತಿ ಮಕ್ಕಳ ಜೊತೆನೂ ಕರ್ಕೊಂಡು ಬರ್ಬೋದು. ಸೊ ಎಲ್ಲರಿಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಚಿಕ್ಕಮಂಗ್ಳೂರು ವಿಡಿಯೋಯಿಂದ ಹಿಡಿದು ಇಲ್ಲಿವರೆಗೂ ವೀಡಿಯೋಸ್ನೆಲ್ಲ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಸಬ್ಸ್ಕ್ರೈಬು ಮಾಡಿಸಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ, ಫ್ರೆಂಡ್ಸ್ ಕೂಡ. ಸೊ ನೋಡಿ, ಮುಂದೆ ಹಂಗೆ ರಾಯಚೂರಿಗೆ ಹೋಗುವಾಗ ಸಿರ್ಸಿಗೂ ಹೋಗ್ತಿದ್ವಿ. ಅದನ್ನು ಸ್ವಲ್ಪ ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡೋಣ ಮುಂದೆ ವಿಡಿಯೋನಲ್ಲಿ. ಸೊ ವಾಪಸ್ ರಾಯಚೂರಿಗೆ ಹೋಗುವಾಗ ಸಿರ್ಸಿ ಮೇಲೆ ಬಂದ್ವಿ. ಸಿರ್ಸಿ ಮಾರಿಕಮ್ಮನ ದರ್ಶನ ಒಂದು ಮುಗಿಸ್ಕೊಂಡ್ರೆ ಎಲ್ಲ ಮುಗಿದೋಗುತ್ತೆ. ನಾವು ಇಲ್ಲಿವರೆಗೂ ಅಂದರೆ ರೂಟ್ ಒಂದು ಮ್ಯಾಪ್ ಪ್ರಕಾರ ಬಂದಿದ್ವಿ. ಎಲ್ಲಿಂದ ಚಿಕ್ಕಮಂಗ್ಳೂರಿಂದ ಸ್ಟಾರ್ಟ್ ಮಾಡಿ ಅದು ಪ್ರವಾಸ ಸ್ಥಾನಗಳನ್ನೂ ಆಗಬೇಕು, ಲಾಸ್ಟಿಗೆ ಗುಡಿಗಳು ಬರಬೇಕು, ನಮಗೆ ಬೀಚು ಬರಬೇಕು ಅಂತೇಳಿ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಇದು ಇತ್ತು. ಸೊ ಇಲ್ಲಿಂದ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಹುಬ್ಳಿಯಿಂದ ರಾಯಚೂರು ಆ ರೀತಿ ಹೋಗ್ತಿದ್ವಿ. ಸೊ ಈ ಗುಡಿಯಲ್ಲಿ ಅಷ್ಟು ತೋರ್ಸೋಣಕ್ಕೆ ಏನೂ ಇಲ್ಲ. ಸೊ ಜಸ್ಟ್ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿಂದ ಈ ಮತ್ತೆ ನೆಕ್ಸ್ಟ್ ದಾಸೋಹ ಐತೆ, ಅನ್ನದಾಸೋಹ. ಸೊ ಅನ್ನದಾಸೋಹ ಕಡೆ ಹೋಗಿ ಮಸ್ತ್ ಬ್ಯಾಟಿಂಗ್ ಮಾಡಿ ವಾಪಸ್ ನಮ್ಮ ಊರಿಗೆ ನಾವು ಹೋಗ್ತಿದ್ದೀವಿ.
ದಾಸೋಹದಲ್ಲಿ ಮಾತ್ರ ಸೆಲ್ಫ್ ಸರ್ವಿಸ್ ದಾಸೋಹ. ನಾವು ಕುಂತಲ್ಲಿ ಬಂದು ಅವ್ರು ನಮಗೇನು ಊಟ ಹಾಕೋದಿಲ್ಲ. ಸೊ ನಾವು ಅವರಿದ್ದಲ್ಲೇ ಹೋಗಿ ಎಷ್ಟು ಬೇಕೋ ಅಷ್ಟು, ಎಷ್ಟು ಸಾರಿ ಬೇಕು ಅಂದ್ರೆ ಅಷ್ಟು ಸಾರಿ ನೆಡ್ಸ್ಕೊಂಬರ್ಬೋದು. ಇವತ್ತಿಗೆ ಟ್ರಿಪ್ ಎಂಡು. ಸೊ ಸ್ವಲ್ಪ ಬೇಜಾರಾಯಿತು. ಇಷ್ಟು ದಿನ ಕಳೆದ 7 ದಿನಗಳಿಂದ ಸದಾ ಹಸಿರಿರ್ತಕ್ಕಂತಹ ಪಶ್ಚಿಮ ಘಟ್ಟಗಳಲ್ಲಿ ತಿರುಗಾಡಿದ್ದೀವಿ. ಸೊ ಅದಾದಮೇಲೆ ಇವತ್ತು ನೀವು ನೋಡ್ತಿದ್ರಲ್ಲ, ನಮ್ಮ ಬಯಲುಸೀಮೆ ಕಡೆ ನಾವು ಬಂದಿದ್ದೀವಿ. ಆಲ್ರೆಡಿ ನಮಗೆ ಬೇಲಿ ಮರಗಳೆಲ್ಲ ಕಣ್ಣಿಗೆ ಕಾಣ್ತಿದ್ದಾವೆ. ಸೊ ಏನು ಮಾಡೋಕ್ಕಾಗಲ್ಲ, ಏನಿದ್ರು ಎಲ್ಲಿ ಹೋದ್ರೂ ನಮ್ಮ ಊರೇ ನಮಗೆ ಚೆಂದ. ವಾಪಸ್ ಒಂದಲ್ಲ ಒಂದಿನ ಬರಲೇಬೇಕು. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.